ಮಾಸ್ಟರ್ಸ್, ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಸೇವೆ, ಸರ್ವಿಸ್. ಈ ಈ ಭೂಮಿಗೆ ಪ್ರತಿ ಆತ್ಮ ಕೂಡ ಒಂದು ಕಲಿಯಕ್ಕೋಸ್ಕರ ಬಂದೇ ಬರುತ್ತೆ. ಸ್ಕೂಲಿಗೆ ನಾವೆಲ್ಲ ಏನು ಕಲಿಯಕ್ ಬಂದಿದ್ದೀವಿ. ವಿಚಿತ್ರ ವಿಚಿತ್ರ ವಿಷಯಗಳನ್ನ ಕಲಿಯಕ್ ಬರ್ತೀವಿ ನಾವಿಲ್ಲಿ. ಈ ಸ್ಕೂಲಿಗೆ ಬಂದಾಗ ಕಲ್ತು ಬಿಟ್ಟು ಸುಮ್ಮನೆ ಹೋಗಲ್ಲ. ಕೊನೆಗೆ ಸೇವೆ ಮಾಡೇ ನಾವು ಈ ಭೂಮಿಯಿಂದ ಹೋಗೋದು. ಯಾವುದೋ ಒಂದು ಜನ್ಮ, ಅಟ್ಲೀಸ್ಟ್ 1, 2, 3, 5, 10 ಜನ್ಮಗಳು ಅಪಾರವಾದ ಸೇವೆ ಮಾಡಿ ಈ ಭೂಮಿಯಿಂದ ನಾವು ಮೇಲಕ್ಕೆ ಹೋಗ್ತೀವಿ. ನಮ್ಮ ಜಾಗಕ್ಕೆ ನಾವು ಹೋಗ್ತೀವಿ. ಸೊ ಬೇರೆ ಬೇರೆ ಸ್ಟೇಜ್ಗಳಿದೆ ಆತ್ಮದಲ್ಲಿ. ಏನು? ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ. ಈ ಸೇವೆ ಅಂತಕ್ಕಂಥದ್ದು ಎಲ್ಲಿಂದ ಪ್ರಾರಂಭ ಆಗುತ್ತೆ? ವಿಶುದ್ಧದಿಂದ ಪ್ರಾರಂಭ ಆಗುತ್ತೆ. ಒಬ್ಬ ಮಹಾತ್ಮ ಗಾಂಧೀಜಿ, ಒಬ್ಬ ಮದರ್ ತೆರೇಸಾ, ಇನ್ಯಾರು ಆಗ್ಬೋದು, ಅವರೆಲ್ಲ ವಿಶುದ್ಧ ಚಕ್ರಕ್ಕೆ ಪ್ರತೀಕ. ಅಂದ್ರೆ ಅಲ್ಲಿಂದ ಸೇವೆ ನೋಡಿ, ಅಂದ್ರೆ ಪ್ರಾಪಂಚಿಕ ಸೇವೆ ಮಾಡಿದ್ರು ಅವರೆಲ್ಲ. ಪ್ರಾಪಂಚಿಕ ಸೇವೆ. ಸೇವೆ ಅಂದ್ರೇನು? ಅಲ್ಲಿ ಕೊಡೋದು ಬಿಟ್ರೆ ಬೇರೆ ಏನಿರಲ್ಲ. ಏನು ಕೊಡೋದು? ನಮ್ಗೆ ಏನಾಗುತ್ತೆ ಅದು ಕೊಡೋದು. ನೋಡಿ, ಗಾಂಧೀಜಿ ಹತ್ರ ಆ ಭಾರತಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೋ ಒಂದು ಶಕ್ತಿ ಇತ್ತು. ಹೋರಾಟ ಮಾಡಿದ್ರು, ಕೊನೆಯ ತನಕ ಹೋರಾಟ ಮಾಡಿದ್ರು, ಸ್ವಾತಂತ್ರ್ಯ ಸಿಕ್ತು. ಅಂದ್ರೆ ಅವ್ರಿಗೆ ಏನ್ ಗೊತ್ತಿತ್ತು? ಎಲ್ಲರನ್ನ ಸೇರಿಸ್ಬಿಟ್ಟು ಸ್ವಾತಂತ್ರ್ಯ ತರ ಒಂದು ಶಕ್ತಿಯ ಒಂದು ನಾಲೆಡ್ಜ್ ಇತ್ತು ಅವ್ರ ಹತ್ರ, ಜ್ಞಾನ ಇತ್ತು. ಹಾಗಾಗಿ ಎಲ್ಲರನ್ನ ಸೇರಿಸಿ ಈ ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ರು. ಆಮೇಲೆ ಅಹಿಂಸೆ ಕೂಡ ಅವರ ಒಂದು ಸ್ವಾತಂತ್ರ್ಯ ಚಳವಳಿಯಲ್ಲಿ ಹೇಳ್ಕೊಟ್ರು. ನೋಡಿ, ಅಂದ್ರೆ ನಮ್ಗೆ ಏನ್ ಗೊತ್ತದು ಮಾಡೋದು, ಅದನ್ನ ನಿಸ್ವಾರ್ಥವಾಗಿ ಮಾಡ್ಬೇಕು, ಏನ್ ಎಕ್ಸ್ಪೆಕ್ಟೇಷನ್ ಇಲ್ಲದೆ. ಅದು ಸೇವೆ ಆಗುತ್ತೆ. ಏನಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ವಿ ಅನ್ಕೊಳ್ಳಿ, ಸೇವೆ ಆಗಲ್ಲ ಅದು. ಹೇಗೆ ಅಂದ್ರೆ, ಎಕ್ಸ್ಪೆಕ್ಟೇಷನ್ ಅಂದ್ರೆ, ಇವಾಗ ಸಂಗೀತ ಹಾಕಿದ್ದು ಇಷ್ಟೊತ್ತು, ಅಲ್ಲಿಂದ ಸ್ವರಗಳು ಬಂದು, ಆ ಸ್ವರಗಳು ಏನ್ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಆ ಫ್ಲೂಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ, ತಬಲಾ ಏನ್ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ, ಸಿತಾರ್ ಏನ್ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಸಂಗೀತ ಬರ್ಬೇಕಷ್ಟೇ ನೋಡಿ. ಅಥವಾ ಇವಾಗೊಂದು ಮರ ಇದೆ, ಮರ ಒಳ್ಳೆ ಗಾಳಿ ಬೆಳಕು, ಒಳ್ಳೆ ಗಾಳಿ, ನೆರಳು, ಆಕ್ಸಿಜನ್ ಕೊಡುತ್ತೆ. ಅದೇನು ಎಕ್ಸ್ಪೆಕ್ಟ್ ಮಾಡಲ್ಲ, ಕೊಡೋದಂದೇ ಗೊತ್ತು ಅಷ್ಟೇ ಅದಕ್ಕೆ. ಅಂದ್ರೆ ಆ ಕೊಡೋದ್ರಲ್ಲೇ ಆನಂದ ಪಡ್ತಿದೆ ಅದು. ನೋಡಿ, ಕೊಡೋದ್ರಲ್ಲೇ ಆನಂದ ಪಡ್ತಿದೆ. ಈ ಭೂಮಿ ಮೇಲೆ ವಿಚಿತ್ರ ವಿಚಿತ್ರ ನಮ್ಗೆಲ್ಲ ಅನುಕೂಲಗಳಿದಾವೆ. ನೀರಿದೆ, ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ. ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡಲ್ಲ. ಕೊಡೋದೇ ಒಂದು ಕೆಲಸ ಅಷ್ಟೇ ಅವರಿಗೆ. ಏನ್ ಕೊಡೋದು? ಬೆಳಕು ಕೊಡೋದು, ಸೂರ್ಯ ಚಂದ್ರ. ಹ್ಮ್ ಆ ಗಿಡ ಮರಗಳಿದೆ, ನೆರಳು ಕೊಡೋದು, ಒಳ್ಳೆ ಗಾಳಿ ಕೊಡೋದು, ಗಾಳಿನ ಶುದ್ಧ ಮಾಡೋದು. ಅಂದ್ರೆ ಕೊಡೋದೇ ಒಂದು ಕೆಲಸ. ಅವ್ರ ಕೆಲ್ಸನೇ ಅವ್ರಿಗೆ ಆನಂದ ಕೊಡುತ್ತೆ. ಅದು ಸೇವೆ. ಅದು ಮನುಷ್ಯ ಕಡೆ ಏನ್ ಮಾಡ್ಬೇಕು? ಸೇವೆ ಬರ್ಬೇಕು. ಪ್ರತಿಯೊಬ್ರು ಕೂಡ ಸೇವೆ ಬರ್ಬೇಕು. ಸೇವೆ ಬಂದಾಗ ಏನಾಗುತ್ತೆ? ಆನಂದ ಸಿಗುತ್ತೆ. ಕೊಡೋದ್ರಲ್ಲಿ ಆನಂದ ನೋಡಿ, ಅದು ಇಂಪಾರ್ಟೆಂಟ್. ಕೊಡೋದ್ರಲ್ಲೇ ಆನಂದ. ನಮ್ಮ ಹತ್ರ ಏನಿದೆ ಅದು ಕೊಡ್ಬೇಕು. ಒಂದು ಮ್ಯೂಸಿಕ್ ಹೇಗ್ ಕೊಡ್ತು, ಒಂದು ಗಾಳಿ, ಗಿಡ ಹೇಗ್ ಕೊಡ್ತಾರೆ, ಮರ ಹೇಗ್ ಕೊಡ್ತಾ ಇದೆ, ಆ ಆ ಒಂದು ಗಾಳಿ, ನೆರಳು ಹೇಗ್ ಕೊಡ್ತಿದೆ, ಆ ತರ ಕೊಡೋದ್ ಕಲಿಬೇಕು. ಆ ಮದರ್ ತೆರೇಸಾ ಎಲ್ಲ ಬಡವ್ರನ್ನ, ಆಹಾರ ಇಲ್ದವ್ರನ್ನ ಕರ್ಕೊಂಬಂದು ಸೇವೆ ಮಾಡಿ ನೋಡ್ಕೊಂಡ್ಳು. ಏನ್ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಅವ್ರು ಚೆನ್ನಾಗಿ ಆಗ್ಬೇಕನ್ನೋದೇ ಅವರಿಗೆ, ಮದರ್ ತೆರೇಸಾಗೆ. ಅವ್ರಿಗೆ ಆಹಾರ ಕೊಡ್ಬೇಕನ್ನೋದೇ ಒಂದು ಗುರಿ ಬಿಟ್ರೆ ಏನು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ನಿಸ್ವಾರ್ಥವಾಗಿ.
ಎಷ್ಟೆಷ್ಟು ನಾವು ಕೊಡ್ತೀವಿ, ಅಷ್ಟಷ್ಟು ಆನಂದ ಸಿಗುತ್ತೆ ಮಾಸ್ಟರ್ಸ್. ಬರೋದೇನಪ್ಪಾ ಅಂತಂದ್ರೆ ಆನಂದ, ಸೇವೆಯಿಂದ. ಯಾಕಂದ್ರೆ ನಿಸ್ವಾರ್ಥವಾಗಿ ಮಾಡ್ತೀವಿ ನಾವು. ಏನ್ ಎಕ್ಸ್‌ಪೆಕ್ಟ್ ಮಾಡಲ್ಲ. ಕೊಡೋಣ. ಯಾಕಂದ್ರೆ ಇಷ್ಟು ದಿನ, ಎಷ್ಟೋ ಜನ್ಮಗಳು ಈ ಭೂಮಿಯಿಂದ ತಗೊಂಡಿದೀವಿ ನಾವು. ನೋಡಿ, ಆ ಮರ ಏನು ತಗೊಳೋದಿಲ್ಲ. ಕೊಡ್ತಾನೆ ಇರುತ್ತೆ ಯಾವಾಗ್ಲೂ ಕೂಡ. ಬಟ್ ಮನುಷ್ಯ ಮಾತ್ರ ಇಲ್ಲಿಂದ ಪಡಿತಾನೆ ಇರ್ತಾನೆ ಬಿಟ್ಟು ಕೊಡೋ ಒಂದು ಬುದ್ಧಿ ಇರೋದಿಲ್ಲ. ಯಾವಾಗ ಬರುತ್ತೆ ಅಂತಂದ್ರೆ, ಅವನು ಧ್ಯಾನಕ್ಕೆ ಬಂದ್ಮೇಲೆ. ಅವನು ಈ ಎಲ್ಲಾ ವಾಸನೆಗಳು ಹೋಗ್ಬೇಕು ಅವನಿಗೆ. ಮೂಲಾಧಾರ, ಸ್ವಾಧಿಷ್ಠಾನ, ಈ ದೇಹದ ಒಂದು ವಾಸನೆಗಳು, ಮನಸ್ಸಿನ ವಾಸನೆಗಳು, ಮಣಿಪೂರಕ ಮನಸ್ಸಿನ ವಾಸನೆಗಳು, ಅನಾಹತ. ಹ್ಮ್. ಸ್ವಲ್ಪ ಸೈಲೆಂಟ್ ಆಗ್ಬೇಕು. ಏನು ಅಂತ ಎಲ್ಲ ಗಮನಿಸ್ಕೋಬೇಕು. ಇಷ್ಟು ದಿನ ಏನ್ ಮಾಡ್ದೆ, ಇಷ್ಟು ಜನ್ಮಗಳು? ಏನ್ ಮಾಡ್ದೆ? ಬರೀ ಇಲ್ಲಿಂದ ಪಡೆದೆ ಭೂಮಿಯಿಂದ. ಪಡೆಯದೇ ಆಗಿತ್ತು ನಂದು ಬರೀ ಕೆಲ್ಸ. ಹ್ಮ್. ಈ ಆಹಾರಕ್ಕೋಸ್ಕರ, ಈ ದೇಹಕ್ಕೆ, ಅಥವಾ ಈ ಮನಸ್ಸಿನ ಆಟಗಳಿಗೆ, ಅಧಿಕಾರ. ಹ್ಮ್. ಸೊ, ಯಾವಾಗ ಈ ಒಂದೆಲ್ಲ ಗಮನಿಸ್ಕೊಂತಾನೆ ಮನುಷ್ಯ, ಏನು ನಾನು, ಏನು, ಆ? ನಾನೇನ್ ಮಾಡ್ತಿದ್ದೀನಿ? ನಾನ್ ಯಾರು? ಅಂತ ಗಮನಿಸ್ಕೊಂತಾನೆ, ಅವಾಗ ಸೇವೆ ಮಾಡಕ್ ಪ್ರಾರಂಭ ಮಾಡ್ತಾನೆ. ಅದಕ್ಕೆ ಫಸ್ಟ್ ನಾವೇನು ಎಲ್ಲರೂ, ಪ್ರತಿಯೊಬ್ರು ಕೂಡ ತಾನ್ ಯಾರು ಅಂತ ಅರ್ಥ ಮಾಡ್ಕೋಬೇಕು ಮಾಸ್ಟರ್ಸ್. ದೇಹನೇ ಅನ್ಕೊಂಡಿದ್ದಾನೆ, ಮನ್ಸೇ ಅನ್ಕೊಂಡಿದ್ದಾನೆ ಮನುಷ್ಯ. ಅಲ್ಲ. ಅದರಿಂದ ಹೊರಗ್ ಬರ್ಬೇಕು. ಏನು? ನಾನು ಚೈತನ್ಯ. ನಾನೊಂದು ಒಂದು ಕಲಿಯಕ್ಕೋಸ್ಕರ ಬಂದಿದ್ದೀನಿ ಮೇಲಿನ ಲೋಕದಿಂದ. ಕಲಿಯಕ್ ಬಂದಿದ್ದೀನಿ, ಕಲಿತಾ ಇದ್ದೀನಿ. ಜೊತೆಗೆ ಧ್ಯಾನ ಮಾಡ್ತಾ ತನ್ನನ್ನು ತಾನು ಅರ್ಥ ಮಾಡ್ಕೊಂಡು, ತನ್ನಲ್ಲಿರ್ತಕ್ಕಂಥ ನೆಗೆಟಿವಿಟಿ, ತನ್ನಲ್ಲಿರ್ತಕ್ಕಂಥ ದುಃಖ ಎಲ್ಲ ಹೊರಗ್ ಬರುತ್ತೆ. ನೋವೆಲ್ಲ ಹೊರಗ್ ಬರುತ್ತೆ. ಅದು ದೂರ ಆದಾಗ ಏನಾಗುತ್ತೆ? ಆನಂದ ಪ್ರಾರಂಭ ಆಗುತ್ತೆ. ಯಾವಾಗ ಆನಂದ ತುಂಬುತ್ತೆ, ಸಹಜವಾಗಿ ಕೊಡಕ್ ಪ್ರಾರಂಭ ಮಾಡ್ತಾನೆ. ಆನಂದ ಒಳಗೆ ಇಟ್ಕೊಳಕ್ ಆಗಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ? ಧ್ಯಾನ ಹೇಳಿದ ತಕ್ಷಣ ಮಾಡ್ತಾ ಧ್ಯಾನ ಹೇಳ್ಬೇಕನ್ಸುತ್ತೆ. ಯಾರಿಗೆ ಹೇಳ್ಬೇಕ್ ಅನ್ಸಲ್ವೋ ಅವ್ರಿನ್ನೂ ಧ್ಯಾನ ಅವರಿಗೆ ಸಿದ್ಧಿಸಿಲ್ಲ ಅಂತ ಅರ್ಥ ಮಾಸ್ಟರ್ಸ್. ಹೆಚ್ಚೆಚ್ಚು ಧ್ಯಾನ ಮಾಡಿದಾಗ ಏನಾಗುತ್ತೆ? ಆನಂದ ಅಂತಕ್ಕಂಥದ್ದು ಸೃಷ್ಟಿಯಾಗುತ್ತೆ ಒಳಗಡೆ. ನೋಡಿ, ಯಾವಾಗ ಆನಂದ ಸೃಷ್ಟಿಯಾಗುತ್ತೆ, ಅವಾಗ ಆನಂದನ ಕೊಡಕ ಪ್ರಾರಂಭ ಮಾಡ್ತೀವಿ. ಯಾಕಂದ್ರೆ ಆನಂದ ಇಟ್ಕೊಳಕ್ ಆಗಲ್ಲ. ಹಂಚ್ಬೇಕನ್ಸುತ್ತೆ. ಯಾರು ಹೆಚ್ಚು ಧ್ಯಾನ ಮಾಡ್ತಾರೆ, ಹೆಚ್ಚು ಸಾಧನೆ ಮಾಡ್ತಾರೆ, ಅವರು ಸೇವಾ ಪುರುಷರಾಗ್ತಾರೆ. ಸೇವಾ ಚಕ್ರವರ್ತಿ ಆಗ್ತಾರೆ ನೋಡಿ. ನೀವೆಲ್ಲಾದ್ರೂ ನೋಡಿ, ಯಾರ ಕಡೆ ಧ್ಯಾನ ಹೆಚ್ಚಿದೆ, ಅವ್ರು ಬರೀ ಸೇವೆ ಮಾಡ್ತಾರೆ. ಏನು? ಕೊಡದೇ ಕೆಲ್ಸ ಅವರಿಗೆ. ಕೊಡೋದ್ರಲ್ಲೇ ಆನಂದ. ಧ್ಯಾನ ಹೇಳೋದ್ರಲ್ಲೇ ಆನಂದ. ಧ್ಯಾನ ಮಾಡಿದ ತಕ್ಷಣ ಆನಂದ. ಬೇರೆ ಯಾರೋ ನೋಡಿ, ಧ್ಯಾನ ಅಂತಕ್ಕಂಥ ಕೇಳ್ಬಿಟ್ಟು ಗೌರವಿಸಿ ಧ್ಯಾನಕ್ಕೆ ಕೂತ್ರೆ ಎಷ್ಟು ಆನಂದ. ಸಸ್ಯಾಹಾರ ಜಗತ್ತು ಮಾಡೋದ್ರಲ್ಲೇ ಆನಂದ. ಅಂದ್ರೆ ಕೊಡೋದ್ರಲ್ಲೇ ಆನಂದ. ನೋಡಿ, ಅದೇ ಇರ್ಬೇಕು. ಯಾವಾಗ ಎಕ್ಸ್‌ಪೆಕ್ಟ್ ಮಾಡ್ತೀವಿ, ಸಮಥಿಂಗ್ ಎಕ್ಸ್‌ಪೆಕ್ಟ್ ಮಾಡಿದೀವಿ ಅನ್ಕೊಳ್ಳಿ, ಏನೋ ಒಂದು ಸೇವೆ ಮಾಡಿ, ಇರೋ ಆನಂದ ಕೂಡ ದೂರ ಆಗುತ್ತೆ. ಎಕ್ಸ್‌ಪೆಕ್ಟೇಷನ್ ಅದೇನು? ಮನಸ್ಸು. ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಏನಾಗ್ಬೇಕು? ಎಲ್ಲ ಸೇವೆ ಮಾಡ್ಬೇಕು. ಒಬ್ಬ ಎಂ-ಎಲ್-ಎ ಆಗ್ಲಿ, ಎಂ-ಪಿ ಆಗ್ಲಿ, ಪ್ರತಿಯೊಬ್ಬನು ಕೂಡ ಸೇವೆ ಮಾಡ್ಬೇಕು. ಸೇವೆ ಮಾಡಿದಾಗ ಏನಾಗುತ್ತೆ? ಆನಂದ ಬರುತ್ತೆ. ಒಬ್ಬ ಗಾಂಧೀಜಿ ಬಂದಂಗೆ, ಒಬ್ಬ ಮದರ್ ತೆರೇಸಾ ಬಂದಂಗೆ, ಒಬ್ಬ ತ್ರಿಜಿ ಬಂದಂಗೆ, ನಮ್ಮ ಗುರುಗಳು ಏನ್ ಎಕ್ಸ್‌ಪೆಕ್ಟ್ ಮಾಡಿದ್ರು? ಎಲ್ಲರಿಗೂ ಕೂಡ ಧ್ಯಾನನ ಕೊಡ್ಬೇಕು, ಜ್ಞಾನನ ಕೊಡ್ಬೇಕು. ನೋಡಿ, ಕೊಡೋದ್ರಲ್ಲೇ ಆನಂದ. ಕೊಟ್ಟು ಏನಾಗುತ್ತೆ? ಪ್ರಕೃತಿ ಕೂಡ ಅದ್ಭುತವಾಗಿ ನೋಡ್ಕೊಳ್ಳುತ್ತೆ. ಎಷ್ಟು ಕೊಡ್ತೀವಿ ಅಷ್ಟನ್ನ. ನಮ್ಮನ್ನ ಜಾಗೃತಿಯಿಂದ ಮಗು ತರ ನೋಡ್ಕೊಳ್ಳುತ್ತೆ ಪ್ರಕೃತಿ. ಹಾಗಾಗಿ ಪ್ರತಿಯೊಬ್ರು ಕೂಡ ಸೇವೆಗೆ ಬರ್ಬೇಕು ಮಾಸ್ಟರ್. ಸೇವೆಗೆ ಬಂದಿಲ್ಲ ಅಂದ್ರೆ ಏನಾಗುತ್ತೆ? ಆನಂದ ಬರೋದಿಲ್ಲ. ನಮ್ಮಲ್ಲಿ ಆ ಒಂದು ಒಳಗಿರ್ತಕ್ಕಂಥ ಅಂತರ್ಶಕ್ತಿ ಅರ್ಥ ಆಗೋದಿಲ್ಲ. ಹೆಚ್ಚೆಚ್ಚು ಸೇವೆ ಮಾಡ್ತೀವಿ. ನಮ್ಮ ಶಕ್ತಿ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ನನಗೂ ಕೂಡ ಬರೀ ಧ್ಯಾನ ಮಾಡಿದಾಗ ಏನೂ ಗೊತ್ತಾಗ್ಲಿಲ್ಲ. ಯಾವಾಗ ಧ್ಯಾನಕ್ಕೆ ಬಂದು ಒಂದು 2 ವರ್ಷ, 3 ವರ್ಷ ಆದ ತಕ್ಷಣ ಸೇವೆ ಮಾಡಕ್ ಶುರು ಮಾಡಿದೆ, ನನ್ನಲ್ಲಿರೋ ಇರ್ತಕ್ಕಂಥ ಶಕ್ತಿ ಎಲ್ಲ ನನಗೆ ಅರ್ಥ ಆಯ್ತು. ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಏನು ಅಂತ ಸೇವೆ ಮಾಡಿದಾಗ. ಸೇವೆ ಮಾಡ್ಬೇಕಷ್ಟೇ. ಅದು ಇಂಪಾರ್ಟೆಂಟ್. ಗೋಲ್ ಏನಪ್ಪಾ? ನಾನ್ ಧ್ಯಾನ ಹೇಳ್ಬೇಕು. ಹೇಳ್ತಾನೆ ಇರ್ಬೇಕು. ಕೊನೆ ಉಸಿರಾಡೋ ತನಕ. ನನ್ನ ಸಾಧನೆ ನಾ ಮಾಡ್ತಿರ್ಬೇಕು. ಧ್ಯಾನ ಸಾಧನೆ ಮಾಡ್ಬೇಕು. ಸ್ವಾಧ್ಯಾಯ ಸಾಧನೆ ಮಾಡ್ಬೇಕು. ಜೊತೆಗೆ ಸೇವೆ ಸಾಧನೆ ನೋಡಿ. ಸೇವೆ ಅಂತಕ್ಕಂಥದ್ದು ಒಂದು ಸಾಧನೆ ಆಗ್ಬೇಕು. ಕೊಡದೇ ಕೆಲ್ಸ. ನೋಡಿ, ಒಬ್ಬ ಬುದ್ಧ ಏನ್ ಮಾಡ್ದ? ಬರೀ ಎಲ್ಲ ಇರ್ತಕ್ಕಂಥ ಜ್ಞಾನನ ಹಂಚಕ್ಕೆ ಪ್ರಾರಂಭ ಮಾಡಿದ ಹೊರತು ಏನು ಇಟ್ಕೊಳ್ಳಿಲ್ಲ. ಏನ್ ಗೊತ್ತು ಎಲ್ಲ ಹೇಳೋದು.
ಧ್ಯಾನ ಸೇವೆ ಅಂತಕ್ಕಂಥದ್ದು ಹೈಯೆಸ್ಟ್ ಸೇವೆ. ಯಾಕೆಂದ್ರೆ ಬೇರೆಲ್ಲ ಸೇವೆಗಳು ಲಿಮಿಟೆಡ್. ನಾವು ಊಟ ಇಲ್ಲ ಆಹಾರ ಕೊಟ್ವಿ ಅನ್ಕೊಳ್ಳಿ, ಮತ್ತೆ ಹೊಟ್ಟೆ ಹಸಿತೆ ಮತ್ತೆ ಬರ್ತಾನೆ. ಬಟ್ಟೆ ಇಲ್ಲ ಅಂದ್ರೆ ಬಟ್ಟೆ ಕೊಟ್ವಿ, ಬಟ್ಟೆ ಇನ್ನೊಂದು ಹೊಸಾದ್ ಬೇಕನ್ಸುತ್ತೆ. ಅಥವಾ ಇನ್ನೇನೋ ಕೊಟ್ವಿ ಅನ್ಕೊಳ್ಳಿ, ಪ್ರಾಪಂಚಿಕ ವಸ್ತುಗಳು ಕೊಟ್ಟಾಗ ಅದಕ್ಕೆ ಲಿಮಿಟೇಷನ್ ಇದೆ. ಹ್ಮ್. ಅದು ಮತ್ತೆ ಬೇಕಂತ ಮತ್ತೆ ಬರ್ತಾರೆ. ಬಟ್ ಧ್ಯಾನ ಕೊಟ್ಟಾಗ ನಿಮ್ಮತ್ರ ಯಾರು ಬರೋದಿಲ್ಲ. ಯಾಕ್ ಬರೋದಿಲ್ಲ ಅಂದ್ರೆ ಅವನಿಗೆ ತನ್ನ ಒಂದು ಶಕ್ತಿ ತನಗೆ ಅರ್ಥ ಆಗ್ಬಿಡುತ್ತೆ. ಅಂದ್ರೆ ಅವನು ಮುಕ್ತಿ ಮಾರ್ಗ ಕಂಡ್ಕೊಂಡ್ಬಿಡ್ತಾನೆ. ಸಪರೇಟ್ ಹೇಗೆ ಅವ್ನ ಅರ್ಥ ಮಾಡ್ಕೋಬೇಕಂತ ಗೊತ್ತಾಗ್ಬಿಡುತ್ತೆ. ತಾನೇನು ಅಂತ ಗೊತ್ತಾಗ್ಬಿಡುತ್ತೆ ಅವನಿಗೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಸೇವೆ ಮಾಡ್ಬೇಕು. ಧ್ಯಾನ ಅಂತಕ್ಕಂಥದ್ದು ಹೇಳ್ಬೇಕು. ನೋಡಿ, ಧ್ಯಾನನ ಹೇಳಿದ ತಕ್ಷಣ ಅವನ ಬಗ್ಗೆ ಅವನು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂತಾನೆ. ಅಂದ್ರೆ ಏನು ಅವನಲ್ಲಿರ್ತಕ್ಕಂಥ ದುಃಖ ಹೋಯ್ತು, ಅವನಲ್ಲಿರ್ತಕ್ಕಂಥ ಅನಾರೋಗ್ಯ ಹೋಯ್ತು, ಅಶಾಂತಿ ಹೋಯ್ತು. ಬಟ್ ಬೇರೆ ಸೇವೆಗಳೆಲ್ಲ ಆ ಒಂದು ಶಾಂತಿನ ತರಲ್ಲ, ದುಃಖನ ದೂರ ಮಾಡಲ್ಲ. ಪ್ರಾಪಂಚಿಕ ಸೇವೆಗಳು. ಏನೋ ಆ ಮೊಮೆಂಟ್‌ಗೆ ಏನ್ ಬೇಕು ಸಿಕ್ಬಿಟ್ರೆ ಅಷ್ಟಕ್ಕೆ ಇರುತ್ತೆ ಹೊರತು, ನಾಳೆ ನಿಮ್ಮ ಹತ್ರ ಬರ್ತಾರೆ ಪ್ರಾಪಂಚಿಕ ಸೇವೆಗಳಿಗೆ. ಬಟ್ ಆಧ್ಯಾತ್ಮಿಕ ಸೇವೆಯಲ್ಲಿ ಅವನವನು ಮಾಸ್ಟರ್ ಅಂತ ಅರ್ಥ ಮಾಡ್ಕೊಂತಾನೆ. ಧ್ಯಾನ ಹೇಳ್ಕೊಟ್ರೆ. ಅವನು ಧ್ಯಾನ ಸಾಧನೆ ಮಾಡ್ಲಿ, ಅವನೇ ಭಗವಂತ ಅಂತ ಅರ್ಥ ಆಗುತ್ತೆ ಅವನಿಗೆ. ನೋಡಿ ಮಾಸ್ಟರ್ಸ್. ಹಾಗಾಗಿ ಪ್ರತಿಯೊಬ್ರು ಕೂಡ ಸೇವೆಗೆ ಬರಬೇಕು, ಸೇವೆ ಮಾಡ್ಬೇಕು. ಹಾಗಾಗಿ ಪತ್ರಿಜಿಯವರು ಧ್ಯಾನನೇ ಹೇಳ್ಕೊಡಿ, ಧ್ಯಾನನೇ ಹೈಯೆಸ್ಟ್ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಆ ಒಂದು ಧ್ಯಾನ ಹೇಳ್ಕೊಡೋದ್ರಲ್ಲಿ ಅಷ್ಟೊಂದು ಪರಿವರ್ತನೆ ಆಗುತ್ತೆ ಭೂಮಿ ಮೇಲೆ. ಆಮೇಲೆ ಕಂಪ್ಲೀಟ್ ಆಗಿ ಟ್ರಾನ್ಸ್‌ಫಾರ್ಮೇಷನ್ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯ, ಒಂದು ಸಮಾಜ, ಈ ಭೂಮಿನೇ ಒಂದು ಸ್ವರ್ಗ ಆಗುತ್ತೆ ಧ್ಯಾನ ಹೇಳ್ಕೊಡೋದ್ರಿಂದ. ಅಹಿಂಸೆ ಹಿಡ್ಕಂತಾರೆ ಧ್ಯಾನ ಮಾಡಿದಾಗ. ಸಹಜವಾಗಿ ಧ್ಯಾನ ಪ್ರಾರಂಭವಾದಾಗ ಎಲ್ಲಾ ದುರ್ಗುಣಗಳೆಲ್ಲ ಹೋಗ್ತವೆ. ಎಲ್ಲ ಹೋಗ್ತವೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಸೇವೆಗೆ ಬರಬೇಕು. ಹೇಗೆ ಒಂದು ಮರ ಸೇವೆ ಮಾಡ್ತಿದೆ. ಅ ಒಂದು ಪ್ರತಿ ಪ್ರಾಣಿ ಪಕ್ಷಿಗಳು ಕೂಡ ಸೇವೆ ಮಾಡ್ತಿದ್ದಾವೆ ಭೂಮಿ ಮೇಲೆ. ತಮ್ಗೇನ್ ಆಹಾರ ಬೇಕು ಅಷ್ಟೇ ತಗೊಂಡು ಆರಾಮಾಗಿ ಆನಂದ ಕೊಡ್ತಿದ್ದಾವೆ ಭೂಮಿಗೆ. ಮನುಷ್ಯ ಒಬ್ನೇ ಪಡಿತಾನೇ ಇದ್ದಾನೆ ಹೊರತು ಕೊಡೋದಕ್ಕೆ ಕೆಲ್ಸ ಮಾಡ್ತಾ ಇಲ್ಲ. ಕೊಡೋದು ಶುರು ಮಾಡ್ಬೇಕು. ಎಷ್ಟೆಷ್ಟು ಕೊಡ್ತಾ ಹೋಗ್ತಾನೆ ಅಷ್ಟಷ್ಟು ಆನಂದ ಸಿಗುತ್ತೆ ಮಾಸ್ಟರ್ಸ್. ಆ! ಯಾರು ಹೆಚ್ಚೆಚ್ಚು ಸೇವೆ ಮಾಡ್ತಾರೆ ಅವರಲ್ಲಿ ಶಕ್ತಿ ಕೂಡ ಹಂಗೆ ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕೆ ಧ್ಯಾನ ಮಾಡಿದ್ರೆ ಬರೀ 100% ಶಕ್ತಿ, ಸೇವೆ ಮಾಡಿದ್ರೆ 1000% ಶಕ್ತಿ ಸಿಗುತ್ತೆ. ಅಂದ್ರೆ ಅಷ್ಟು ಶಕ್ತಿ ಸಿಗುತ್ತೆ. ಅಂದ್ರೆ ಪ್ರಕೃತಿ ಕೊಡುತ್ತೆ ನಿನಗೆ. ಏನು ಸುರಿಯುತ್ತೆ ಶಕ್ತಿನ. ತಗೋ ನೀನು ಸೇವೆ ಮಾಡು. ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಇದಾರೆ ಮೇಲಿನ ಲೋಕದಲ್ಲಿ ಎಲ್ಲ. ಅವ್ರೇನ್ ಮಾಡ್ತಾರೆ, ಶಕ್ತಿ ಕೊಡ್ತಾರೆ ನಿನಗೆ. ಮಾಡು ನೀನು ಇನ್ನೂ ಸೇವೆ ಮಾಡು. ಹೋಗು. ಎಲ್ಲರಿಗೂ ಧ್ಯಾನ ಹೇಳ್ಕೊಡು. ಪಿರಮಿಡ್ ಕಟ್ಟು ಅಂತ ಹೇಳು. ಸಸ್ಯಾಹಾರ ಜಗತ್ ಮಾಡು. ಹೋಗು. ಸಸ್ಯಾಹಾರದ ಬಗ್ಗೆ ಹೇಳು ಎಲ್ರಿಗೂ. ಅಹಿಂಸೆ ಬಗ್ಗೆ ಹೇಳು. ಅಂದ್ರೆ ಮೇಲಿನ ಲೋಕದಲ್ಲಿ ಕಾಯ್ತಾ ಇದ್ದಾರೆ. ಯಾರಪ್ಪ ಸೇವೆ ಮಾಡ್ತಾರೆ ನಿಸ್ವಾರ್ಥವಾಗಿ ಮಾಡ್ಬೇಕು. ಅದು ಇಂಪಾರ್ಟೆಂಟ್. ಅದೇ ಸೇವೆ ಅನ್ಸುತ್ತೆ ನಿಸ್ವಾರ್ಥವಾಗಿ ಮಾಡಿದಾಗ. ನಿಸ್ವಾರ್ಥವಾಗಿ ಮಾಡಿದಾಗೆ ಕೂಡ ಆನಂದ ಸಿಗೋದು ಮಾಸ್ಟರ್ಸ್. ನಿಸ್ವಾರ್ಥವಾಗಿ ಯಾವಾಗ ಮಾಡಲ್ಲ ನಾವು, ಆನಂದ ಅಂತಕ್ಕಂಥದ್ದು ಸಿಗಕ್ಕೆ ಸಾಧ್ಯ ಇಲ್ಲ. ಎಕ್ಸ್‌ಪೆಕ್ಟ್ ಮಾಡಿದ್ರೆ ಮುಗೀತು ಅಲ್ಲಿ. ವಿಥೌಟ್ ಎಕ್ಸ್‌ಪೆಕ್ಟೇಷನ್ ಯಾವ್ದು ಎಲ್ಲನೂ ಕೂಡ. ಆ ಮದರ್ ತೆರೇಸಾ ಆಹಾರ ಕೊಟ್ಲು ಬಟ್ ಏನು ಎಕ್ಸ್‌ಪೆಕ್ಟ್ ಮಾಡ್ಲಿಲ್ಲ. ನೋಡಿ, ಹಂಗಿರ್ಬೇಕು. ಅದು ಸೇವೆ ಅನ್ಸುತ್ತೆ. ಅಂದ್ರೆ ಧ್ಯಾನ ಸೇವೆ ಕೂಡ ಅಷ್ಟೇನೆ. ಎಕ್ಸ್‌ಪೆಕ್ಟೇಷನ್ ಇರಬಾರ್ದು. ಎಕ್ಸ್‌ಪೆಕ್ಟೇಷನ್ ಇದೆ ಅಂದ್ರೆ ಇರೋ ಒಂದು ಆನಂದ ಕೂಡ ದೂರ ಆಗುತ್ತೆ. ಸೊ ಪ್ರತಿಯೊಬ್ರು ಕೂಡ ಎಲ್ಲಿಂದ ಮೂಲಾಧಾರದಿಂದ ವಿಶುದ್ಧದಿಂದ ಅಜ್ಞದಿಂದ ಸಹಸ್ರಾರ. ನಾವೆಲ್ಲ ಪ್ರಾಪಂಚಿಕ ಸೇವೆಗಳೆಲ್ಲ ವಿಶುದ್ಧಕ್ಕೆ ಪ್ರತೀಕ. ಆಧ್ಯಾತ್ಮಿಕ ಸೇವೆ ಎಲ್ಲ ಸಹಸ್ರಾರಕ್ಕೆ ಪ್ರತೀಕ. ಸೊ ವಿಶುದ್ಧದಲ್ಲಿ ಇರಬಾರ್ದು. ವಿಶುದ್ಧದಲ್ಲಿ ಲಿಮಿಟ್ ಇದೆ. ಮತ್ತೆ ಬರ್ತಾರೆ ನಿಮ್ಮತ್ರ. ಇನ್ನೂ ಅಲ್ಲಿ ಕಂಪ್ಲೀಟ್ ಆಗಿ ಸ್ಯಾಟಿಸ್ಫೈ ಆಗಲ್ಲ ಪರ್ಸನ್. ಬಟ್ ಸಹಸ್ರಾರದಲ್ಲಿ ಕಂಪ್ಲೀಟ್ ಆಗಿ ಸ್ಯಾಟಿಸ್ಫೈ ಆಗ್ತಾನೆ. ತಾನೇ ಭಗವಂತ ಅಂತ ಅರ್ಥ ಮಾಡ್ಕೊಂತಾನೆ. ಸೊ ಅಲ್ಲಿಗೆ ಹೋಗ್ಬೇಕು ಮಾಸ್ಟರ್ಸ್ ಎಲ್ಲರೂ ಕೂಡ. ಹಾಗಾಗಿ ಸಹಸ್ರಾರ ಸ್ಥಿತಿ ಎಲ್ಲರೂ ರೀಚ್ ಆಗ್ಬೇಕು. ನಮ್ಮ ಗುರುಗಳು ಯಾಕೆ ಸೇವೆ ಅಂತ ಇಟ್ಟಿದ್ದಾರೆ ಅಂದ್ರೆ, ಎಲ್ಲರೂ ಸಹಸ್ರಾರ ಸ್ಥಿತಿಗೆ ಬನ್ನಿ ನೀವು. ನಿಮ್ಮನ್ನ ನೀವು ಎಲ್ಲ ಅರ್ಥ ಮಾಡ್ಕೊಂಡ್ರಿ. ನಿಮ್ಮ ಜನ್ಮಗಳು ಗೊತ್ತಾದವು. ಕರ್ಮ ಸಿದ್ಧಾಂತ ಗೊತ್ತಾಯ್ತು. ಆ? ಆಮೇಲೆ ಏನ್ ಮಾಡು, ಎಲ್ಲರಿಗೂ ಹೇಳ್ಕೊಡು. ನಿನ್ ಗೊತ್ತಿರ್ತಕ್ಕಂಥ ಜ್ಞಾನವನ್ನ, ಧ್ಯಾನವನ್ನ. ಸಹಸ್ರಾರ ಸ್ಥಿತಿಯಲ್ಲಿ ಇರ್ಬೇಕು. ಒಬ್ಬ ಶ್ರೀಕೃಷ್ಣ ಪರಮಾತ್ಮ ಸಹಸ್ರಾರ ಸ್ಥಿತಿಯಲ್ಲಿ ಇರ್ತಾನೆ. ಚಕ್ರಾತೀತ ಸ್ಥಿತಿಯಲ್ಲಿ. ಅಂದ್ರೆ ಲಿಮಿಟೇಷನ್ ಇಲ್ಲ ಅಲ್ಲಿ. ಬೌಂಡರಿ ಇಲ್ಲ ಅಲ್ಲಿ. ದಾಟ್ಬಿಟ್ವಿ. ಎಲ್ಲ ದಾಟಿದ್ವಿ ಅಲ್ಲಿ. ಮತ್ತೆ ಬರ್ತಕ್ಕಂಥ ಜನ್ಮ, ಹುಟ್ಟು, ಸಾವು ಚಕ್ರದಿಂದ ಆ
ಆಜ್ಞಾ ಚಕ್ರದಲ್ಲೇ ದೂರ ಆದ್ವಿ. ಬಟ್ ಸಹಸ್ರ ಸ್ಥಿತಿಯಲ್ಲಿ ಚಕ್ರಾತೀತ ಇಲ್ಲಿ ಲಿಮಿಟೇಷನ್ಸ್ ಇಲ್ಲ, ಕಂಡೀಷನ್‌ಗಳಿಲ್ಲ. ನಿನ್ನಿಚ್ಛೆ ನಿಂದು ಅಷ್ಟೇ ನೋಡಿ. ಅವಾಗ ಸೇವೆ ಮಾಡ್ತೀವಿ ಹೆಚ್ಚೆಚ್ಚು, ಹೆಚ್ಚೆಚ್ಚು, ಹೆಚ್ಚೆಚ್ಚು. ಇನ್ನು ಎಲ್ಲ ತಿಳ್ಕೊಂಡಾಯ್ತು. ಇನ್ನೇನ್ ಮಾಡ್ಬೇಕು? ಕೊಡೋದೇ ಕೆಲ್ಸ. 1 ಜನ್ಮನೋ, 5 ಜನ್ಮ, 10 ಜನ್ಮನೋ ಬರೀ ಕೊಡೋದೇ ಕೆಲ್ಸ. ಬೇರೇನಿಲ್ಲ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಎಲ್ಲಿಗೆ ಬರ್ಬೇಕು? ಸಹಸ್ರಾರ ಸ್ಥಿತಿಗೆ ಬರ್ಬೇಕು. ಚಕ್ರಾತೀತ ಸ್ಥಿತಿಗೆ ಬರ್ಬೇಕು. ಬಂದು ಎಲ್ಲ ಪ್ರಪಂಚನೆಲ್ಲ ಬದಲು ಮಾಡ್ಬೇಕು. ಹಂಗಾಗಿ ಇಂಥ ಒಂದು ಮಹಾ ವೇದಿಕೆ ಇದೆ. PSSM ಏನಪ್ಪಾ ಹೇಳ್ಕೊಡುತ್ತೆ? ಸೇವೆ ಮಾಡು ನೀನು. ಗೊತ್ತಿರೋದು ಹೇಳ್ಕೊಡು. ಹೇಳು. ಖಾಲಿ ಕುತ್ಕೋಬೇಡ. ಟೈಮ್ ವೇಸ್ಟ್ ಮಾಡ್ಬೇಡ. ಒಂದು ಕ್ಷಣ ಕೂಡ ಕಾಯಬೇಡ. ಪ್ರಪಂಚ ಎಲ್ಲ ಅಜ್ಞಾನದಲ್ಲಿದೆ. ಎಷ್ಟು ಅಜ್ಞಾನದಲ್ಲಿದೆಯೋ ಲೆಕ್ಕ ಇಲ್ಲ. ನೋಡಿ, ಭೂಮಿ ಎಲ್ಲ ಕೊಡ್ತಿದೆ ನಿನಗೆ. ಆಹಾರ ಕೊಡ್ತಿದೆ, ಅದ್ಭುತವಾದ ಆಹಾರ, ಗಾಳಿ, ನೀರು ಎಲ್ಲ ಕೊಡ್ತಿದೆ. ಬಟ್ ಯಾಕೆ ನೀನು ಸುಮ್ನೆ ಕೂತಿದೀಯ? ಹೋಗು, ಹೇಳ್ಕೊಡು ಹೋಗು. ಇಷ್ಟು ಜನ್ಮಗಳು ಭೂಮಿನ ತಗೊಂಡಿದೀಯ. ಒಂದು ಜನ್ಮ ಆದ್ರೂ ಕೊಡು ಹೋಗಿ ಭೂಮಿಗೆ. ನಿಸ್ವಾರ್ಥವಾಗಿ ಕೊಡು. ಕೊಡು. ನೋಡಿ ಮಾಸ್ಟರ್ಸ್, ಯಾರು ಹೆಚ್ಚು ಸೇವೆ ಮಾಡ್ತಾರೆ, ಅಷ್ಟು ಆನಂದ ಇರುತ್ತೆ ಅವ್ರ ಹತ್ರ. ನಿಸ್ವಾರ್ಥವಾಗಿ ಯಾರು ಸೇವೆ ಮಾಡ್ತಾರೆ ನೋಡಿ, ಅವನು ಪುಣ್ಯ ಪುರುಷ, ಆನಂದ ಪುರುಷ ಅವನು ಯಾವಾಗ್ಲೂ ಕೂಡ. ಅವನಿಗೇನು ಕೊರತೆ ಇರಲ್ಲ. ಅವ್ನಿಗೆ ಯಾವಾಗ್ಲೂ ಆನಂದ ಇರುತ್ತೆ ಅಷ್ಟೇ. ನೋಡಿ, ಅವನಿಗೆ ದುಃಖನೇ ಇರೋದಿಲ್ಲ. ಅವನಿಗೆ ಬೇಜಾರೇ ಇರೋದಿಲ್ಲ. ಅವನಿಗೆ ಸೇವೆ ಮಾಡೋದೇ ಕೆಲಸ ಅಷ್ಟೇ ಅವನಿಗೆ. ಬೇರೇನಿಲ್ಲ. ಪ್ರತಿಯೊಬ್ರು ಕೂಡ ಎಲ್ಲಿಗೆ ಹೋಗ್ಬೇಕು ಮಾಸ್ಟರ್ಸ್? ಆ ಒಂದು ಸಹಸ್ರಾರ ಸ್ಥಿತಿಗೆ ಹೋಗ್ಬೇಕು. ಧ್ಯಾನ ಅಂತಕ್ಕಂಥದ್ದು ಹೇಳೋದು ಎಲ್ಲಿಂದ ಪ್ರಾರಂಭ ಆಗುತ್ತೆ? ಯಾವ್ದು ಪ್ರತೀಕ? ಸಹಸ್ರಾರ ಸ್ಥಿತಿ ಪ್ರತೀಕ. ಅಲ್ಲಿಗೆ ಹೋಗ್ಬೇಕು. ಹಾಗಾಗಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಸೇವೆ. ನೋಡಿ, ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಸೇವೆಯನ್ನ ತಮ್ಮ ಜೀವನದಲ್ಲಿ ರೂಢಿಸ್ಕೋಬೇಕು. ಹೆಚ್ಚೆಚ್ಚು, ಹೆಚ್ಚೆಚ್ಚು ರೂಢಿಸ್ಕೋಬೇಕು. ಆಮೇಲೆ ಕೆಲ್ಸ ಯಾರಪ್ಪ ಹೇಳ್ತಾರಂತ ಕಾಯಬಾರ್ದು. ನಾವೇ ಕೆಲ್ಸಗಳು ಹುಡ್ಕೊಂಡು ಹೋಗ್ಬೇಕು. ನಮ್ನ ಯಾರಪ್ಪ ಧ್ಯಾನಕ್ಕೆ ಕೇಳ್ತಾರೆ ಅಂತಲ್ಲ. ನಾವು ಹೋಗ್ಬೇಕು. ಕಾಂಪ್ಲೇಂಟ್ ಕೊಡು, ಹೇಳು. ಒಂದ್ಸಲ ಅಲ್ಲ, ಒಂದು 1000 ಸತಿ ಹೇಳು. ಹೇಳ್ತಾನೆ ಇರು. ಹೇಳ್ದವ್ರಿಗೆ ಹೇಳಕ್ ಹೋಗ್ಬೇಡ. ಕೇಳಿಲ್ಲ ಬೇರೆಯವ್ರಿಗೆ ಹೋಗು. ಎಷ್ಟೋ ಕೋಟಿ ಜನಗಳಿದ್ದಾರೆ ಪ್ರಪಂಚದಲ್ಲಿ. ಎಷ್ಟೋ ಊರುಗಳಿದಾವೆ. ಎಷ್ಟೋ ಆ ಏರಿಯಾಗಳಿದಾವೆ. ಹೋಗು, ಹೇಳ್ಕೊಡು ಹೋಗು. ಹೇಳ್ತಾನೆ ಹೋಗು. ನೋಡಿ, ಎಷ್ಟೆಷ್ಟು ಹೇಳ್ತೀವಿ ಅಷ್ಟು ಆನಂದ, ಅಷ್ಟು ಶಕ್ತಿ ಬರುತ್ತೆ ನಮ್ಗೆ. ಹಾಗಾಗಿ ಧ್ಯಾನ ಸೇವೆ 1000% ಶಕ್ತಿ ಕೊಡುತ್ತೆ ಮಾಸ್ಟರ್ಸ್. ಅದರಲ್ಲಿ 2 ಮಾತಿಲ್ಲ. ಸೇವೆ ಮಾಡೋದೇ ಕೆಲ್ಸ ಅಷ್ಟೇ. ಪರಿವರ್ತನೆ ಮಾಡು. ನೀನೊಬ್ನೇ ಪರಿವರ್ತನೆ ಆದ್ರೆ ಅಲ್ಲ. ಫಸ್ಟ್ ನಿನ್ನನ್ನು ನೀನು ಪರಿವರ್ತನೆ ಆಗ್ಬೇಕು. ಏನು? ನಿನ್ನ ಧ್ಯಾನ ಸಾಧನೆಯಿಂದ ಪರಿವರ್ತನೆ ಕಾಣಬೇಕು. ಸಾಧನೆ ಮಾಡಿದಾಗ ಪರಿವರ್ತನೆ ನಮ್ಮಲ್ಲಿ ಕಾಣ್ತೀವಿ. ಸಹಜವಾಗಿ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀವಿ? ಪ್ರಪಂಚ ಎಲ್ಲ ಪರಿವರ್ತನೆ ಆಗ್ಬೇಕು ಅಂತ ಪ್ರಾರಂಭ ಮಾಡ್ತೀವಿ. ನಿನ್ನಲ್ಲಿ ಕೂಡ ಧ್ಯಾನ ನಿನಗೆ ಸಾಧನೆ ಸರಿಯಾಗ್ತಿಲ್ಲ, ಆ ಅಥವಾ ನಿನಗೆ ಕೆಲವೊಂದು ವಿಷಯ ಗೊತ್ತಾಗ್ತಿಲ್ಲ ಅಂದ್ರೆ ಸೇವೆ ಮಾಡು ಹೋಗು. ಸುಮ್ನೆ ಸೇವೆ ಮಾಡು. ಆಟೋಮೆಟಿಕ್ ನಿನಗೆ ಆ ಶಕ್ತಿ ಬರುತ್ತೆ. ಆ ಶಕ್ತಿಯಿಂದನೇ ನಿನಗೆ ವಿಷಯಗಳೆಲ್ಲ ಗೊತ್ತಾಗ್ತಾ ಹೋಗ್ತವೆ. ಅದು ಕೂಡ ಸಾಧ್ಯ. ಏನು? ಸೇವೆ ಮಾಡು. ನಿನಗೂ ಕೂಡ ಜ್ಞಾನ ತನ್ನಷ್ಟಕ್ಕೆ ತಾನೇ ಬರುತ್ತೆ. ಗೊತ್ತಿರೋದು ಹೇಳು. ಕೆಲವೊಂದು ಟೈಮಲ್ಲಿ ಧ್ಯಾನ ಮಾಡ್ತಿರ್ತೀವಿ. ಬಟ್ ಎಷ್ಟೋ ವಿಷಯ ಗೊತ್ತಾಗ್ತಿರಲ್ಲ. ಸೇವೆ ಮಾಡಿದಾಗ ಆ ಶಕ್ತಿ ಬರುತ್ತಲ್ಲ, ಆ ಶಕ್ತಿಯಿಂದ ವಿಷಯಗಳು ಗೊತ್ತಾಗಕ್ ಪ್ರಾರಂಭ ಆಗ್ತವೆ. ಅಂದ್ರೆ ಸೇವೆನಲ್ಲೂ ಕೂಡ ಅಪಾರವಾದ ಶಕ್ತಿ ಬರುತ್ತೆ. ಆ ಶಕ್ತಿನೇ ನಿನಗೆ ಜ್ಞಾನ ಕೊಡುತ್ತೆ ಮಾಸ್ಟರ್ಸ್. ಖಂಡಿತ ಆಗುತ್ತೆ ಇದು ಎಲ್ಲರಿಗೂ. ಹಾಗಾಗಿ ಸೇವೆ ಬಿಡ್ಲೇಬಾರದು. ಸೇವೆ ಹಿಡಿಬೇಕು ಎಲ್ಲರೂ ಕೂಡ. ಪ್ರತಿ ಕ್ಷಣ ಏನು ಮಾಡ್ಲಿ ಸಮಾಜಕ್ಕೆ, ಏನೋ ಒಂದು ಒಳ್ಳೆ ಕೆಲಸ ಮಾಡ್ಲಿ. ನಮ್ಮ ಗುರುಗಳು ಹೇಳ್ತಿದ್ರು, ನನಗೆ ಏನ್ ಅನ್ಸುತ್ತಂದ್ರೆ, ನಾನು ಏನ್ ಕೊಡಬಲ್ಲೆ ಈ ಪ್ರಪಂಚಕ್ಕ? ನೋಡಿ, ಅದೇ ಇರ್ಬೇಕು ಯಾವಾಗ್ಲೂ. ನನ್ನ ಕೈಯಲ್ಲಿ ಏನಿದೆ ಅದೇನ್ ಕೊಡಬಲ್ಲೆ ನಾನು? ಈ ಕ್ಷಣ ಏನ್ ಕೊಡಬಲ್ಲೆ ನಾನು? ಕಾಯ್ತಾ ಇರ್ಬೇಕು ಯಾವಾಗ್ಲೂ ಕೂಡ. ನಾನು ಏನು ಮಾಡಬಲ್ಲೆ ಒಳ್ಳೆ ಕೆಲಸ ಈ ಭೂಮಿಗೆ, ಈ ಸಮಾಜಕ್ಕೆ. ಸೊ ಪ್ರತಿಯೊಬ್ರು ಕೂಡ ಆ ಒಂದು ಸೇವೆಗೆ ಬರ್ಬೇಕು ಮಾಸ್ಟರ್ಸ್. ಅದೇ ಅಲ್ಟಿಮೇಟ್ ಸ್ಟೇಜ್ ಅದು. ಕೊನೆಯ ಸ್ಟೇಜ್ ಅದು. ಎಲ್ಲರೂ ಕೂಡ ಆ ಕೊನೆಯ ಸ್ಟೇಜಿಗೆ ಬರ್ಬೇಕು. ತಿನ್ನೋದು ಮಲಗೋದಲ್ಲ. ನೋಡಿ, ಅದು ಒಂದು ಪಶುವಿಗೆ ಪ್ರತೀಕ. ಪಶುಪತಿ ಆಗೋನು ಯಾವಾಗ ಪಶುಪತಿ ಆಗ್ತಾನೆ ಅಂದ್ರೆ, ಸೇವೆ ಯಾವಾಗ ಮಾಡ್ತಾನೆ ಅವನು ಪಶುಪತಿ ಆಗ್ತಾನೆ. ಎಲ್ಲರೂ ಕೂಡ ಪಶುಪತಿಗಳಾಗ್ಬೇಕು ಪ್ರಪಂಚದಲ್ಲಿ ಎಲ್ಲರೂ. ಅವಾಗೆ ಈ ಸಮಾಜ ಎಲ್ಲ ಬದಲಾಗಕ್ಕೆ ಸಾಧ್ಯ. ಆಗ್ಬೇಕು ಬದಲಾವಣೆ. ಥ್ಯಾಂಕ್ ಯು ಮಾಸ್ಟರ್ಸ್.